ಪ್ರಿಯಾ, ಏನು ನೋಡ್ತಾ ಇದೀಯಾ? ಸರ್ ಪೇಮೆಂಟ್ ಮಾಡಕ್ಕೆ ಹೇಳಿದ್ರಲ್ಲ. ಹೌದು ಹೇಳಿದ್ರು, ಅದಕ್ಕೆ ಪೇಮೆಂಟ್ ಮಾಡ್ತಾ ಇದ್ದೀನಿ. ನೀನು ಪೇಮೆಂಟ್ ಮಾಡಿದ್ಯಾ? ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಗೂಗಲ್ ಪೇನಾ ಫೋನ್ ಪೇನಾ ಯಾವುದ್ರಲ್ಲಿ ಪೇಮೆಂಟ್ ಮಾಡಲಿ? ನಿನಗಿಷ್ಟ ಬಂದಿದ್ರಲ್ಲಿ ಮಾಡಲೆ. ಸರಿ ಬಿಡು, ಪೇಮೆಂಟ್ ಮಾಡ್ತೀನಿ. ಲೇ ಮಗ, ಪೇಮೆಂಟ್ ಆಯ್ತು, ಆದರೆ ಇದರಲ್ಲಿ ತೋರಿಸ್ತಾ ಇಲ್ವಲ್ಲೋ? ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಮಗ. ಇಲ್ಲ ಮಗ, ಅಮೌಂಟ್ ಕಟ್ಟಾಯ್ತು. ನಂದು ಹಾಗೆ ಆಯ್ತು ಮಚ್ಚಿ. ನಂದು ಕೂಡ ಹಾಗೆ ಆಯ್ತು ಮಗ. ಇವಾಗ ಏನು ಮಾಡೋದು ಮಗ? ಸರ್ಗೆ ಫೋನ್ ಮಾಡಿ ಕೇಳು ಮಗ. ಹ್ಞೂ ಸರಿ ಮಗ, ಕೇಳ್ತೀನಿ. ಏನಂದ್ರದೆ ಮಗ? ನಾಳೆ ಬಂದು ಹೇಳ್ತೀನಿ ಅಂದ್ರು ಮಗ. ಹೌದಾ, ಸರಿ ಬಿಡು ಮಗ, ಅವ್ರನ್ನೇ ಕೇಳೋಣ.
ನಮಸ್ಕಾರ ಗೆಳೆಯರೇ. ಇವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ. ಇದು ನಮ್ಮ ಕಾಲೇಜಾ? ಯಾವ ಹುಡುಗಿಯರು ಕಾಣ್ತಿಲ್ವಲ್ಲ? ಎಲ್ಲರೂ ಕ್ಲಾಸಿಗೆ ಹೋಗ್ಯಾರ. ಹೌದಾ ಮಗ? ನಾವ್ ಹಿಂದೆ ಯಾವಾಗಲೂ ಕ್ಲಾಸಿಗೆ ಹೋಗ್ಯಾರ ನೋಡ್ರಿ. ಕಾಲೇಜಿಗೆ ಹೊಸ ಹುಡುಗಿಯರು ಬಂದಾರ, ಎಲ್ಲರೂ ಹೋಗಿ ಒಂದೊಂದು ಕನೆಕ್ಟ್ ಮಾಡ್ಕೊಂಡ್ಬರ್ರಿ. ಹೌದ್ಲೇ, ನಾ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಮಾಡ್ಕ್ಯಾರಪ್ಪ. ಹುಡುಗಿಯರ್ ನೋಡೋದ್ ಬಿಟ್ಟು ಫಸ್ಟ್ ಒಳ್ಳೆ BGM ಜೊತೆ ಎಂಟ್ರಿ ಕೊಡಂಬ. ಮತ್ತೆ ನಮ್ಮ ಡೈರೆಕ್ಟರ್ ಇವಾಗಲೇ ಶುರು ಮಾಡಿರ್ತಾರ್ಲಿ. ಬರ್ಲಿ ಕ್ಲಾಸಿಗೆ ಮಾಸಾಗಿ ಎಂಟ್ರಿ ಕೊಡೋಣ. ಇಲ್ಲಿ ಕುತ್ಕೊಂಡ್ರೆ ಹುಡುಗಿಯರ್ ಕಾಣ್ತಾರೆ, ಇಲ್ಲಿ ಕೂತ ಬರ್ಲಿ. ಇಲ್ಲಿ ಬೇಡ, ಈ ಕಡೆ ಬರ್ಲಿ. ಬರ್ಲಿ. ಈಗ ನೋಡ್ರಿ ಮಸ್ತ್ ಕಾಣಕತ್ತಾರ. ಹೌದ್ಲೇ. ಮಾತಾಡಬೇಡ್ರಿ, ಸುಮ್ ನೋಡ್ರಿ. ಬಂದ್ರು ಹೋಗೋಣ ಬರ್ಲಿ. ಬರ್ಲಿ. ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ, ನಿಂಗೆ ಉತ್ಪನ್ನ ಸಿಗಲ್ಲ. ಏನು ವಟ ವಟ ಅಂತಾರೋ ಮರ ಇವ್ರು. ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಆಲ್ರೆಡಿ ಗೊತ್ತಿದ್ದಾಗೆ ನೀವು ಅಡ್ಮಿಷನ್ ತೊಗೊಂಡಿದ್ದು ಒಂದು ಪೋರ್ಟಲ್ USMSನಾಗ ನೀವು ಆಲ್ರೆಡಿ ಐತಲ್ಲ ಅಡ್ಮಿಷನ್ ತೊಗೊಂಡಿರಿ. ಮೀನ್ಸ್ ಆನ್ಲೈನ್ ಅಡ್ಮಿಷನ್ ತೊಗೊಂಡಿರಿ. ನೀವು ಮೊದಲು ಐತಲ್ಲ ಆಫ್ಲೈನ್ ನಡೀತಿದ್ದು ಅಡ್ಮಿಷನ್ಸ್, ಬಟ್ ನಾವ್ ಡೇಸ್ USMS ಮುಖಾಂತರ ನೀವು ಐತಲ್ಲ ಆನ್ಲೈನ್ ಅಡ್ಮಿಷನ್ ತೊಗೋಬೋದು. ಪ್ಲಸ್ ನಿಮ್ದು ಈಗ ಐತಲ್ಲ ಎಕ್ಸಾಮಿನೇಷನ್ ಫಾರ್ಮ್ಸು ಅಥವಾ ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಮಾಡೋದು USMS ಪೋರ್ಟಲ್ನಲ್ಲಿ ಬಿಟ್ಟಿದ್ದಾರೆ.
ಸೊ ಇಟ್ ಮೀನ್ಸ್ ಅದರಲ್ಲಿ ಲಿಸ್ಟ್ ಅವೈಲೇಬಲ್ ಇದೆ. ನೀವು ಎಷ್ಟು ಫೀಸ್ ತುಂಬಬೇಕು, ಅದರ ಡೇಟ್ ಎಷ್ಟಿದೆ, ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ನಿಮಗೆ ನಾವು ಲಿಸ್ಟ್ ಸೆಂಡ್ ಮಾಡ್ತೇವೆ. ಆ ಲಿಸ್ಟ್ ಮುಖಾಂತರ ನೀವು ನೋಡಿ, ನೀವು ಅದರಲ್ಲಿ USMSನಾಗ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅದರ ಬಗ್ಗೆ ನಾವು ನಿಮಗೊಂದು ಪ್ರೊಸೀಜರ್ ಕಳಿಸ್ತೇವೆ. ಆ ಪ್ರೊಸೀಜರ್ ಪ್ರಕಾರ ಐತಲ್ಲ, ಆ ವಿಡಿಯೋ ನೋಡಿ ನೀವೇನು ಮಾಡ್ಬೇಕಂದ್ರೆ ಪೇಮೆಂಟು ನೀವೇ ಮಾಡೋದಿರ್ತೈತಿ. ಇಟ್ ಮೀನ್ಸ್ ನೀವು ಮನ್ಯಾಗ ಕುಂತ ನಿಮ್ಮ ಮೊಬೈಲ್ದಿಂದ, ಫ್ರಮ್ ಯುವರ್ ಮೊಬೈಲ್ ಯು ಕ್ಯಾನ್ ಪೇ ದಿ ಅಮೌಂಟ್. ಗೊತ್ತಾಯ್ತು ಎಲ್ಲರಿಗೂ? ಸೊ ಮತ್ತೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೌಟ್ಸ್ ಅದು ಇತ್ತಂದ್ರೆ ನೀವು ಬಂದೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಅದು ಪೇಮೆಂಟ್ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ನಾವು ನಿಮ್ಗೆ ಐತಲ್ಲ ಹೇಳ್ತೇವೆ. ನೋಡ್ರಿ, ಈಗ ಮೊಬೈಲ್ದಿಂದ USMS ಮುಖಾಂತರ ಪೇಮೆಂಟ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಿಮ್ಗೆ ಐಡಿಯಾ ಇರೋದಿಲ್ಲ. ಸೊ ದೇರ್ಫೋರ್ ನೀವು ಯಾವ ರೀತಿ ಪೇಮೆಂಟ್ ಮಾಡ್ಬೇಕಾ, ಯಾವ ರೀತಿ ಐತಲ್ಲ ಲಾಗಿನ್ ಆಗ್ಬೇಕಾ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಹೇಳ್ತೇವೆ. ಎಲ್ಲರೂ ಮೊಬೈಲ್ ಓಪನ್ ಮಾಡಿರಿ. ಆ ಮೊಬೈಲ್ನಲ್ಲಿ ಎಲ್ಲರೂ USMS ಐತಲ್ಲ ಲಾಗಿನ್ ಆಗ್ರಿ. ಲಾಗಿನ್ ಆಗಿ ನಿಮ್ಮ USMS ID ಆಮೇಲೆ ಪಾಸ್ವರ್ಡ್ ಐತಲ್ಲ ಅದರ ಮುಖಾಂತರ ಲಾಗಿನ್ ಆಗ್ರಿ. ಆ ಲಾಗಿನ್ ಆದಮೇಲೆ ನೀವು ಯಾವ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದೈತಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಫೋನ್ ತೆಗೀರಿ ಎಲ್ಲರೂ. ಅಂತೂ ಇಂತೂ ಬಂದು ಪೇಮೆಂಟ್ ಬಗ್ಗೆ ಹೇಳಿದ್ರಲ್ಲ ಸರ್, ಇನ್ನು ನಿಮ್ಮ ದುಡ್ಡಿಗೆ ನಾವು ಗ್ಯಾರಂಟಿ ಅಲ್ಲ. ಪೇಮೆಂಟ್ ಮಾಡಿದ್ರಾ? ಸರಿ ಮಾಡಮ್ಮ ಹಂಗಂದ್ರೆ. ಪೇಮೆಂಟ್ ಮಾಡಿದ್ರಾ? ಮಾಡೋಣ ಬನ್ನಿ ಇವಾಗ. ಆಯ್ತು ಪೇಮೆಂಟ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ಬಹಳ ವಿದ್ಯಾರ್ಥಿಗಳು ಫೋನ್ ಮಾಡಿ ಸರ್ ಅಮೌಂಟ್ ಕಟ್ ಆಗಿದೆ ಅಂತ, ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳಿದ್ರಿ. ನೀವು ಯಾವ ಥರ ಪೇಮೆಂಟ್ ಮಾಡಿದ್ರಿ ನನಗೆ ಗೊತ್ತಿಲ್ಲ. ಆದರೆ ನೀವು ಫೋನ್ಪೇ ಗೂಗಲ್ ಪೇ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀವು ಪೇಮೆಂಟ್ ಮಾಡುವ ಸರ್ವರ್ ಪ್ರಾಬ್ಲಮಿಂದ ಏನಾದರೂ ಆಗಿದ್ದರೆ ನಾವು ಯೂನಿವರ್ಸಿಟಿ ಜೊತೆ ಮಾತಾಡ್ತೀನಿ. ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಏನಾದರೂ ಹ್ಯಾಕ್ ಆಗಿದ್ದರೆ ನಾವು ಜವಾಬ್ದಾರರಲ್ಲ. ಇವ್ರು ಅವಾಗಲೇ ದುಡ್ಡು ಹೋಯ್ತಾ ಅಂತ ಸರ್ ಹತ್ರ ಹೇಳಿದ್ರು ಅನ್ಸುತ್ತೆ. ಯಾರಿಂದನೂ ನಾನು ಕಂಡು ಹಿಡಿಯಕ್ಕಾಗಲ್ಲ ಸರ್. ಹೆಂಗೋ ದುಡ್ಡಂತೂ ಬಂತು, ಆರಾಮ್ ಸ್ವಲ್ಪ ಮಲ್ಕೋಣ. ಯಾಕಂದ್ರೆ ಏನು ಸುಮ್ಮರ್ಲಿ ಪೇಮೆಂಟ್ ಯಾಕಾಗೈತಿ? ಸರ್ ನಂಬರ್ ಯಾಕಾಗೈತಿ ಅಂದಾನೆ. ನಂಬರ್ ಹೆಂಗೆ ಯಾಕಾದ್ರೆ ಲೇ ಕ್ಯಾಮ್ರಲ್ಲಿ ಅದು ಇದ್ರದ್ದನ್ನ ಏನಾರು ಹ್ಯಾಕ್ ಮಾಡಿರ್ಬೋದು ನೋಡ್ರಿ. ಹೌದಾ? ಲೇ ಕೇಳ್ರಲ್ಲ ಅದನ್ನ ಫಸ್ಟ್. ಲೇ ಕ್ಯಾಮ್ರಲ್ಲಿ ಇದು ನೋಡ್ರಿ. ಈಗ ಏನು ಮಾಡತ್ತಲ್ಲ ಈಗ? ತಡಿ, ನನಗೊಬ್ರು ಗೊತ್ತು, ಅವ್ರಿಗೆ ಕಾಲ್ ಮಾಡಿಸ್ಬೇಕು. ಸರಿ ಸರಿ. ಬಂದ ಗೊತ್ತು ಫೋನ್. ನಾ ಅವ್ರಿಗೆಲ್ಲ ಹೇಳೇನಿ, ನಾಳೆ ನಮ್ಮೆಲ್ಲರ ಲಿಸ್ಟ್ ತಗೊಂಡು ಅವ್ರ ಹತ್ರ ಹೋಗಿ ನಾ ಅವ್ರ ಮೀಟ್ ಮಾಡ್ಬರ್ತೀನಿ. ಸರಿ ಸರಿ ಹಂಗ ಸರಿ ಹವಾ ಹವಾ
ಖಾಲಿ ಪೇಪರ್ ಏನು ಖಾಲಿ ಪೇಪರ್ ಅದು ಕೊಡಿಲ್ಲಿ. ತಗೋ ಇವಾಗ ನೋಡು. ಸರ್ ಇದರಲ್ಲಿ ಗೌರ್ಮೆಂಟ್ ಕಾಲೇಜ್ ಇನ್ಫಾರ್ಮೇಶನ್ ಐತಲ್ಲ ಇದೆ. ಒಬ್ಬ ಹ್ಯಾಕರ್ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ನ ಆನ್ಲೈನ್ ಪೇಮೆಂಟ್ ಹ್ಯಾಕ್ ಮಾಡಿ ದುಡ್ಡು ಎಲ್ಲ ಕದ್ದಿದ್ದಾನೆ. ಅವನು ಯಾರು ಅಂತ ಕಂಡುಹಿಡಿಯೋದು ಇವಾಗ ನಮ್ಮ ಕೆಲಸ. ಸರ್ ಇದು ಹೆಂಗ್ ಕಂಡುಹಿಡಿಯೋದು? ಪ್ರತಿಯೊಬ್ಬ ಹ್ಯಾಕರ್ಗೂ ಒಂದು IP ಅಡ್ರೆಸ್ ಅಂತ ಇರುತ್ತೆ. ಆ IP ಅಡ್ರೆಸ್ ನಾವು ಕಂಡುಹಿಡಿದ್ರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಅವನಿದ್ರು ನಮ್ಮ ಕೈ ಸಿಗ್ತಾನೆ. ಏನಾಯ್ತು? ನಾವು ಹ್ಯಾಕ್ ಮಾಡ್ತಾ ಇರೋದು ಅವನಿಗೆ ಗೊತ್ತಾಯ್ತು ಅನ್ಸುತ್ತೆ. ನಾವೇನೇ ಮಾಡಿದ್ರು ತುಂಬಾ ಬೇಗ ಮಾಡಬೇಕು. ಯಾರು ಇವನು? ಹ್ಯಾಕರ್ನೇ ಹ್ಯಾಕ್ ಮಾಡ್ಲಕ್ ನೋಡ್ತಾ ಇದ್ದಾನೆ. ಎಸ್, ಯಾಕೆ ಸರ್? ನಾವು ಅವನ್ ಕಂಡುಹಿಡಿಯೋದ್ರಲ್ಲಿ ತುಂಬಾ ಹತ್ರ ಇದ್ದೀವಿ. ಅಲ್ಲಿ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಇದೆ ನೋಡು. ಸರ್ ಅವನಿರೋದೇ ಗೌರ್ಮೆಂಟ್ ಕಾಲೇಜಲ್ಲಿ. ವೆರಿ ಇಂಟೆಲಿಜೆಂಟ್. ಯಾರು ಸರ್? ನೀ ಯಾರೇ ಆಗಿರು, ನೀ ಎಲ್ಲೇ ಇರು, ನಾನು ನಿನ್ನ ಕಂಡು ಹಿಡಿತೀನಿ. ಅಷ್ಟೆಲ್ಲ ಟೈಮು ನನ್ನ ಹತ್ರ ಇಲ್ಲ. ನೀನು ಎಲ್ಲಿದ್ದೀಯಾ ಹೇಳು, ನಾನೇ ಅಲ್ಲಿ ಬರ್ತೀನಿ. ಸರಿಯಾಗಿದ್ರೆ ಬಾರೋ ನೋಡೋಣ. ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು.
ಮಾನಸ, ಏನು? ನಿಜವಾಗ್ಲೂ ನಮ್ಮ ದುಡ್ಡು ಸಿಗುತ್ತೆ ಅಂತೀಯಾ? ನಮಗೆ ತೊಂದರೆ ಕೊಡೋಕೆ ಅಂತ ಒಬ್ಬ ಇದ್ದರೆ ಆ ತೊಂದರೆಯಿಂದ ಕಾಪಾಡೋಕೆ ಅಂತ ಮತ್ತೊಬ್ಬ ಬಂದೇ ಬರ್ತಾನೆ. ಎಲ್ಲ ಸ್ನೇಹಿತರಲ್ಲೂ ಒಂದು ಮನವಿ, ಯಾವುದೇ ರೀತಿಯ ಆನ್ಲೈನ್ ಪೇಮೆಂಟ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಿ. ಯಾವುದೇ ರೀತಿಯ ಮೋಸಕ್ಕೆ ಒಳಗಾಗಬೇಡಿ. ಎಲ್ಲವನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ವ್ಯವಹರಿಸಿ. ಜಗತ್ತಿನಲ್ಲಿ ಮೋಸ ಹೋಗುವಂತಹ ಅಮಾಯಕರು ಇರುವವರೆಗೂ ಮೋಸ ಮಾಡುವಂಥವರು ಮೋಸ ಮಾಡುತ್ತಲೇ ಇರುತ್ತಾರೆ.